ಪ್ರೀತಿಯಿಂದ ಪ್ರೀತಿಯಿಂದ ಸಾಹುಕಾರ ವಂಶದ ಬೀಗದ ಕೈ ನಿಮ್ಮ ಕೈಲಿದೆ. ಮುಂದಿನ ತಲೆಮಾರಿಗೆ ಪ್ರಯಾಣ ಬೆಳೆಸೋದಕ್ಕೆ ಸಂತೋಷವಾಗಿ ಹೊರಡಿ. ಫ್ರೆಂಡ್, ಚಿಕ್ಕಪ್ಪಾಜಿ ಬೀಗದ ಕೈ ನಿಮ್ಮ ಕೈಲಿದೆ ಅಂದ್ರಲ್ಲ, ತೇಜು ಹತ್ರ ಬೀಗದ ಕೈ ಇಲ್ಲ ಅಲ್ವಾ? ಚಿಕ್ಕಪ್ಪಾಜಿ, ನಾವ್ ಹೆಣ್ಮಕ್ಳು ಏನೋ ಗುಟ್ ಮಾತಾಡೋದಿದೆ. 5 ನಿಮಿಷ ಬಿಟ್ಟು ತೇಜಿನ ರೂಮ್ ಒಳಗ್ ಕಳ್ಸಿ. ಆಯ್ತು ಕಣವ. ಏನು ಹೋಗ್ತಿದ್ದೀರಾ? ಚಿಕ್ಕಪ್ಪಾಜಿ, ನಾವು ಗುಟ್ಟು ಮಾತಾಡೋಣವಾ? ಮಾತಾಡೋದೇ. ಆಮೇಲೆ ತೇಜು ಈಗ ನಾವು 4 ಜನನು ಬೆಡ್ಸ್ ಕಟ್ತಿದೀವಿ. ಸಾಹುಕಾರ ವಂಶಕ್ಕೆ ಮುಂದಿನ ವಾರಸ್ದಾರನ್ನ ನೀಲ ಕೊಡ್ತಾಳ, ಪಚ್ಚೆ ಕೊಡ್ತಾಳ ಅಂತ. ಬೆಡ್ರೂಮ್ ವಿಷಯಕ್ಕೆಲ್ಲ ಹಾಗೆಲ್ಲ ಬೆಡ್ಸ್ ಕಟ್ಟೋ ಆಗಿಲ್ಲ. ಕಟ್ಲೇಬೇಕು. ಈ ಮನೇಲಿ ಎಲ್ಲ ಉಲ್ಟಾ ತಾನೆ. ಲೆಕ್ಕಕ್ಕೆ ನಾನೇ ಹಿರಿಸೊಸೆ, ಆದ್ರೆ ಕೈಯಲ್ಲಿ ಚೊಂಬು. ನಿನ್ಗಿಂತ ಕಿರಿಯೋಳು, ಆದ್ರೆ ಅವಳೇ ಹಿರಿಸೊಸೆ. ಆ ಲೆಕ್ಕಾಚಾರದ ಮೇಲೆ ಹೇಳ್ತೀನಿ, ಹಿರಿಸೊಸೆ ಮಗನೇ ಸಾಹುಕಾರ ವಂಶದ ವಾರಸ್ದಾರ ಆಗ್ತಾನೆ ಅಂದ್ರೆ ಅವನೇ ಹಿರಿ ಮಗ ಆಗ್ತಾನೆ ನೋಡ್ಬೇಕಾದ್ರೆ. ಶಮಿಕಾ, ಇವತ್ತೇ ನಿನ್ಗೊಂದ್ ಗಿಣಿ, ಎಲೆ ಅಡಿಕೆ ಎಲ್ಲ ಕೊಡಿಸ್ತೀನಿ. ಪೇಟೆಗೆ ಹೋಗಿ ಅಂಗಡಿ ತೆಗೆದು ಗಿಣಿ ಶಾಸ್ತ್ರ ಹೇಳಕ್ ಶುರು ಮಾಡು. ನಾನೇನು ಗಿಳಿ ಶಾಸ್ತ್ರ ಹೇಳ್ತಿಲ್ಲ. ಈ ವಂಶ ಕಂಟಿರೋ ಉಲ್ಟಾ ಲೆಕ್ಕಾಚಾರದ ಭವಿಷ್ಯ ಹೇಳ್ತಾ ಇದ್ದೀನಿ. ಇವನು ಮುಂದಿಟ್ಕೊಂಡು ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗೋದಿಲ್ಲ. ನಾನು ಹೇಳದ್ದೆಲ್ಲ ಅರ್ಥ ಆಯ್ತಲ್ವೇನ್ಲ ತೇಜು? ಹಂಗಾರೆ ಆದಷ್ಟು ಬೇಗ ವಂಶ ಮುಂದುವರಿಸ್ತೀನಿ ಅಂತ ಮಾತು ಕೊಡು. ಕೊಡೋ. ಚಿಕ್ಕಪ್ಪಾಜಿ ಕೇಳ್ತಿದ್ದಾರೆ, ಬೇಗ ವಂಶ ಮುಂದುವರಿಸ್ತೀನಿ ಅಂತ ಮಾತು ಕೊಡ. ತೇಜು, ವಂಶ ಮುಂದುವರಿಸೋದು ಅಂದ್ರೆ ಏನು ಗೊತ್ತಿಲ್ವಾ? ಹೋಗ್ಲಿ ಬಿಡಿ. ಚಿಕ್ಕಪ್ಪಾಜಿ, ತೇಜು ರೂಮ್ ಎಲ್ಲ ಅಲಂಕಾರ ಮಾಡಿದ್ದು ನಾನೇ. ತುಂಬಾ ಚೆನ್ನಾಗಿ ಮಾಡಿದೆ. ಹಂಗಾರೆ ಅವನ್ನ ಇಲ್ಲೇ ನಿಲ್ಸ್ಕೊಂಡು ತಲೆ ತಿಂದೆ ಬೇಗ ರೂಮ್ ಒಳಗೆ ಕಳ್ಸೋ. ಚಿಕ್ಕಪ್ಪಾಜಿ, ಈಗ ನೋಡಿ ತಮಾಷೆ ಸಖತ್ ಮಜಾ ಇರತ್ತೆ. ತೇಜು ರೂಮಲ್ಲಿ ಪಟಾಕಿ ಇಟ್ಟಿದ್ದೀನಿ, ಪಟಾಕಿ. ಮೊದ್ಲು ನೀನ್ ಇಲ್ಲಿಂದ ಹೊರಗಡೆ ಬಾಲ. ತೇಜು ಅವ್ನ ಪಾಡ್ಗೆ ಅವ್ನು ಬಿಟ್ಬಿಡ್ಲಾ. ಪಟಾಕಿ ಅಂತೆ ಪಟಾಕಿ. ಚಿಕ್ಕಪ್ಪಾಜಿ, ನಾನು ಈ ಮನೆ ಹಿರಿ ಮಗ, ನನಗೆ ತುಂಬಾ ಜವಾಬ್ದಾರಿಗಳಿವೆ. ತೇಜು, ನೀನು ಹೋಗಿ ರೂಮ್ ಸೇರ್ಕೊಳ್ಳ. ಇಲ್ಲೇ ಇದ್ರೆ ತಲೆ ತಿಂದ್ಬಿಡ್ತಾರೆ. ಚಿಕ್ಕಪ್ಪಾಜಿ, ಬಿಡಿ ನನ್ನನ್ನ. ನಾನು ಅಲ್ಲೇ ಇದ್ದು ತಮಾಷೆ ನೋಡ್ಬೇಕು, ಬಿಡಿ. ಇದೇನಿದ್ದು ನೀನು ವೇಷ ಬದಲಾಯಿಸ್ಕೊಂಡಿದ್ಯಾ? ಒಳ್ಳೆ ಹಳೆ ಕಾಲದವ್ರ ತರ ತಲೆ ಮೇಲೆ ಸೆರಗಾಕೊಂಡಿದ್ಯಾ? ನೀನ್ ಹೀಗೆಲ್ಲ ಕೂತಿದ್ರೆ ನಮ್ಗೊಂದು 100 ಮಕ್ಕಳಾಗಿ ಸುಸ್ತಾಗಿ ಕೂತಿದೀವಿ ಅಂತ ಅನ್ಸ್ಬಿಡುತ್ತೆ.
ಹತ್ರ ಬಾ ನೀಲು, ಟೈಮ್ ವೇಸ್ಟ್ ಮಾಡಬೇಡ.